ಹೇಳಿಕೆ ಕೊಟ್ಟಿದ್ದು ಸಂವಿಧಾನ ತಿದ್ದುಪಡಿ ಬದಲಾವಣೆ ಪರ ವಿರೋಧ ಚರ್ಚೆ ಆಗ್ತದೆ. ಈಗ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸದನದ ಒಳಗಡೆ ಸಂವಿಧಾನದ ರಕ್ಷಕರು ಕಾಂಗ್ರೆಸ್ ಮಾತ್ರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನದ ಪುಸ್ತಕವನ್ನು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸಿದ್ರೆ ಆಗಲಿಕ್ಕಿಲ್ಲ. ದಯಮಾಡಿ ರಾಹುಲ್ ಗಾಂಧಿ ಅವರು ಸಮೇತವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಎಲ್ಲ ಮಹಾನ್ ನಾಯಕರುಗಳಿಗೆ ಆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ತಿಳುವಳಿಕೆ ಮೂಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಯಾರಾದರೂ ಬುದ್ಧಿಜೀವಿಗಳ ಜೊತೆ ಕೂತ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದರು. ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರಂತೆ, ಬದಲಾವಣೆನೇ ಮಾಡ್ತಾರಂತೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡಿದರು. ಆದರೆ ಇತ್ತೀಚೆಗೆ ನೀವೇ ಹೇಳ್ದಂಗೆ ಈ ರಾಜ್ಯದ ಏನು DCM ಇದ್ದಾರೆ, ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಚಾನಲ್ನ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಆ ಒಂದು 30 ಸೆಕೆಂಡ್ಸ್ ಬೈಟ್ ಎಲ್ಲ ಕಡೆ ಓಡಾಡ್ತಾ ಇದೆ. ಸಂವಿಧಾನ ಬದಲಾವಣೆ ಬಗ್ಗೆ ಅವರೇ ಮಾತನಾಡಿದ್ದಾರೆ, ನಾವ್ಯಾರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಲ್ಲ. ತಿದ್ದುಪಡಿ ಅಂತ ಹೇಳ ಬದಲಾವಣೆ ಅಂತಕ್ಕಂಥದ್ದು ಏನು ಬೇಕಾದ್ರೆ ಆಗ್ಬೋದು, ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದು ಅವ್ರದ್ದಾದಂಥ ನಿಲುವನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಅವ್ರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಅವರು ಬಹುಶಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಟ್ಟು ಬೋಲ್ಟು ತಲೆಗೆ ನಾಲ್ಗೆಗೆ ಕನೆಕ್ಷನ್ ಇಲ್ಲದೆ ಅಳ್ಳಾಡ್ತಾ ಇದೆ ಅನಿಸುತ್ತೆ. ಸ್ಪಾನರು ಸ್ವಪಕ್ಷದವ್ರ ಕೈಲಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಟೈಟ್ ಮಾಡೋಕ್ಕೆ. ಇಲ್ಲಾಂದರೆ ರಾಜ್ಯದ ಜನತೆ ಮುಂದೆ ತಗೋತಾರ ಸ್ಪಾನರ್ ಟೈಟ್ ಮಾಡೋಕ್ಕೆ, ನಟ್ಟು ಬೋಲ್ಟ್ ಟೈಟ್ ಮಾಡೋಕ್ಕೆ. ನನಗೆ ತಿಳಿದ ಮಟ್ಟಕ್ಕೆ ಯಾರು ಅಸಮಾಧಾನದಲ್ಲಿ ಇಲ್ಲಣ್ಣ. ಒಂದು ನೋಡಿ, ಸಾಕಷ್ಟು ಜನ ಅವರ ಕ್ವಶ್ಚನ್ ಅವರ್ನಲ್ಲಿ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶಗಳೇನಿತ್ತು, ಆ ಒಂದು ಹೌಸ್ನಲ್ಲಿ ಅವರು ಕೆಲವೊಂದಷ್ಟು ಇಲಾಖಾವಾರು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಾವಳಿಗಳು ಕೇಳಲಿಕ್ಕೆ ಅವಕಾಶಗಳೇನಿತ್ತು, ಅವೆಲ್ಲದರಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಈಗ ಹೊಸದಾಗಿ ಗೆದ್ದಿರ್ತಕ್ಕಂಥ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಈ ಸಲ ಜನತಾದಳ ಪಕ್ಷದಲ್ಲಿ. ಅದರಲ್ಲಿ ಬಹುತೇಕರು ಭಾಳ ವಿಷಯಾಧಾರಿತವಾದಂಥ ಚರ್ಚೆಗಳು ಸದನದ ಒಳಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ BJP ಮತ್ತು JDS ಇಬ್ಬರೂ ಕೂಡ ಒಟ್ಟಾಗೆ ಸದನದಲ್ಲಿ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ನೋಡಿದ್ದೇವೆ. ನಮ್ಮಲ್ಲಿ ಆ ರೀತಿ ಯಾರು, ಏಕೆಂದರೆ ನೀವು ಹಿಂದಿನ ದಿನ ಸದನ ಪ್ರಾರಂಭ ಆಗಲಿಕ್ಕಿಂತ ಮುಂಚಿತವಾಗಿ ಹಿಂದಿನ ದಿನ ಕೇಂದ್ರದ ಸಚಿವರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಯಲ್ಲಿ ಎಲ್ಲರೂ ಕೂತು ಸದನದಲ್ಲಿ ಯಾವ ರೀತಿ ಸರ್ಕಾರ ಈ ಹಿಂದೆ ಯಾವ ರೀತಿ ಎಡವಿದೆ, ಯಾವ ರೀತಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ಸುದೀರ್ಘವಾಗಿ ಕೂತ್ಕೊಂಡು ಮಾತಾಡಿದರು. ಅದರಂತೆ ಎಲ್ಲರೂ ಕೂಡ ನಮ್ಮ ಶಾಸಕರು ಅವರ ಲಿಮಿಟೇಷನ್ಸ್ ಏನಿದೆ ಆ ಲಿಮಿಟೇಷನ್ಸ್ಗೆ ತಕ್ಕಂತೆ ಅವರು ಕೂಡ ಸದನದಲ್ಲಿ ಕೆಲವೊಂದಷ್ಟು ವಿಚಾರದ ಬಗ್ಗೆ ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಇಲ್ಲ ನೋಡಿ ಅಣ್ಣ, ನಾನು ಒಂದು ಮಾತು ಹೇಳ್ತೀನಿ. ನಿನ್ನೆ ಕೂಡ ನಾನು ನನ್ನ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದೀನಿ, ಇನ್ಫ್ಯಾಕ್ಟ್ ಒಂದು ಫೋಟೋನು ಅಟ್ಯಾಚ್ ಮಾಡಿದ್ದೀನಿ. ಗವರ್ನರ್ಗೆ ನಾವು ಹೋಗಿ ಒಂದು ಡೆಲಿಗೇಟನ್ನು ಹೋಗ್ತೀವಿ ಗವರ್ನರ್ಗೆ ಒಂದು ಮೆಮೊರೆಂಡಮ್ ಕೊಟ್ಟು ಬರಲಿಕ್ಕೆ. ಆ ಸಂದರ್ಭದಲ್ಲಿ ನಮ್ಮ JDLP ನಾಯಕರು ಸುರೇಶ್ ಬಾಬಣ್ಣ ಅವರ ನೇತೃತ್ವದಲ್ಲಿ ಹಲವಾರು JDSನ ಶಾಸಕರು BJP ಜೊತೆ ಒಗ್ಗೂಡಿ ಹೋಗಿದ್ದೇವೆ. ನನಗೆ ಈ ಮಿಸ್ಕಮ್ಯುನಿಕೇಷನ್ಸ್, ಈ ಸ್ಪೆಕ್ಯುಲೇಷನ್ಸ್ ಎಲ್ಲಿಂದ ಬಂತು ಅನ್ನೋದಕ್ಕೆ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಇದ್ರ ಬಗ್ಗೆ ಅವ್ರ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದಾರಣ್ಣ. ಈ ವಿಚಾರವಾಗಿ ಅವರು ಬೇಕು ಬೇಡ ಅನ್ನೋ ಪ್ರಶ್ನೆ ಏನಿಲ್ಲ. ನಾವು ಮಿತ್ರ ಪಕ್ಷವಾಗಿ ಒಟ್ಟಾರೆಯಾಗಿ ಯಾವುದೇ ವಿಚಾರಗಳಿರ್ಬೋದು ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಸದನದ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಎರಡು ಕಡೆ ಮಾಡಿದ್ದೇವೆ.
ಈಗ ಒಂದು ನಿಮಿಷ ಉಣೋಣ ಒಂದು ನಿಮಿಷ. ಈಗ ವೆಸ್ಟ್ ಬೆಂಗಾಲಲ್ಲಿ ಒಂದು ಹೈಕೋರ್ಟ್ ಜಡ್ಜ್ಮೆಂಟೇ ಇದೆ, ಧರ್ಮಾಧಾರಿತವಾಗಿ ರಿಲಿಜನ್ ಬೇಸ್ಡ್ ಯಾವುದೇ ರೀತಿಯಾದಂಥ ಮೀಸಲಾತಿಗಳನ್ನ ಕೊಡಕೂಡ್ದು ಅಂತಕ್ಕಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಜಡ್ಜ್ಮೆಂಟೇ ಇದೆ ಹೈಕೋರ್ಟಲ್ಲಿ, ತೆಲಂಗಾಣದಲ್ಲಿದೆ. ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಾವು ಬೇರೆ ರೀತಿ ವಿರೋಧಿಸ್ತಾ ಇಲ್ಲ. ಈಗ ಹಲವಾರು ಸಮುದಾಯಗಳು ಹಿಂದುಳಿದಿರ್ತಕ್ಕಂಥವು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದೆ. ಯಾಕೆ ನೀವು ವಿಶೇಷವಾಗಿ ಬರೀ ಮುಸಲ್ಮಾನರಿಗೆ ಅಂತಕ್ಕಂಥದ್ದನ್ನೇ ಕೊಟ್ಟಿದ್ದೀರಿ? ಈಗ ಮೈನಾರಿಟೀಸ್ ಅಂದ ತಕ್ಷಣ ನೀವು ಕ್ಲೇಮ್ ಮಾಡ್ತೀರಿ, ಯಾಕೆ ಜೈನರಿಲ್ವಾ, ಬೌದ್ಧರಿಲ್ವಾ, ಕ್ರಿಶ್ಚಿಯನ್ರಿಲ್ವಾ ಅಂತ. ಯಾಕೆ ಅವ್ರಿಗೆ ಸ್ಪೆಷಲೈಸ್ಡಾಗಿ ಅವ್ರಿಗೆ ಯಾಕೆ ಕಾರ್ಯಕ್ರಮಗಳು ಕೊಟ್ಟಿಲ್ಲ? ಮತ್ತೆ ಯಾಕೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಮತ್ತೆ ಈ ಓಲೈಕೆ ರಾಜಕಾರಣ ಬಿಟ್ಟು ಕಾಂಗ್ರೆಸ್ಸು ಯಾರು ನಿಜಕ್ಕೂ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದೆ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು ಅಷ್ಟೇನಾ? ಈಗ ಮೇಕೆದಾಟು ವಿಚಾರವಾಗಿ ಸ್ಟಾಲಿನ್ ಅವರು ಅವಕಾಶ ಕೊಡಲ್ಲ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಸಭೆಗೆ ಹೋಗಿದ್ರು, ಶಾಲಾಕ್ಸ್ಕೊಂಡು ಬಂದ್ರು. ಈಗ ಆ ಸಭೆ ಆದ್ಮೇಲೆ ಮೇಕೆದಾಟಿಗೆ ಅವಕಾಶ ಕೊಡಲ್ಲ. ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಕೂಡ ಪ್ರಶ್ನೆ ಮಾಡಿದ್ರು, ಡಿ ಕೆ ಶಿವಕುಮಾರ್ ಮೊದಲ ಅನುಮತಿ ಕೊಡಿಸ್ತೀವಿ ಅಂತ. ಈಗ ಅವ್ರ ಆಪ್ತ ಮಿತ್ರರೇ ಕೊಡ್ತಾ ಇಲ್ಲ. ಈಗ ಇವೆಲ್ಲ ವಿಚಾರ ಕೂಡ ಇಂಟರ್ಸ್ಟೇಟ್ ಏನು ನೀರಾವರಿ ಹಂಚಿಕೆ ವಿಚಾರ ಇವತ್ತು ಕೋರ್ಟ್ನ ಮೆಟ್ಲೇರಿದೆ ಹಲವಾರು ವರ್ಷಗಳಿಂದ. ಇವೆಲ್ಲವೂ ಸುಗಮವಾಗಿ ಬಗೆಹರಿಬೇಕು ಅಂತಕ್ಕಂಥ ಮನಸ್ಸು INDI ಏನಿದು ಮಿತ್ರಕೂಟ ಮಾಡ್ಕೊಂಡಿದ್ದಾರಲ್ಲ, ಕಾಂಗ್ರೆಸ್ಸು ಭಾಗವಾಗಿದ್ದಾರಲ್ಲ ಇವತ್ತು ಸ್ಟಾಲಿನ್ ಜೊತೆ, DMK ಜೊತೆ, ಅವರು ಕೂಡ ಮನಸ್ಸು ಮಾಡಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಸೌಹಾರ್ದಿತವಾಗಿ ಇವೆಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ನಾವು ಯಾವುದೇ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡ್ತಕ್ಕಂಥಕ್ಕೆ ನಾವು ಸಿದ್ಧ ಇಲ್ಲ. ಇದು ನಮ್ಮ ನಾಡಿನ ನೀರಿನ ವಿಚಾರ, ನಮ್ಮ ರೈತರಿಗೆ ಇದರಿಂದ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆ ತೀರ್ಮಾನ ತಗೋಬೇಕು. ಅದಕ್ಕೆ ಏನು ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ವಲ್ಪ ದಟ್ಟವಾದಂಥ ಒಂದು ಹೆಜ್ಜೆ ಇಟ್ಟು ಸ್ಟಾಲಿನ್ ಅವ್ರ ಜೊತೆ ಕೂತು ಫಸ್ಟು ಒಂದು ಪ್ರಿಲಿಮಿನರಿ ಒಂದು ಮೀಟಿಂಗ್ ಮಾಡಲಿ ಅಂತಕ್ಕಂಥದ್ದು ನಾವೆಲ್ಲ ಆಶಿಸ್ತೀವಿ. ವೇದಿಕೆ ಸಿದ್ಧ ಮಾಡಲಿ. ಮೊನ್ನೆ ಶಾಲಾಕ್ಸ್ಗೆ ಬಂದಿದ್ದಾರೆ ಫಾರ್ಮಲ್ ಮೀಟ್. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಪ್ರಸ್ತಾಪ ಮಾಡಿದ್ರು, ರಾಜ್ಯ ಸರ್ಕಾರ ಸೌಹಾರ್ದವಾಗಿ ನಡ್ಕೊಳ್ತಾ ಇಲ್ಲ ಅಂತ. ಆತರ ನಡ್ಕೊಂಡ್ರೆ ಈ ತರದ ಸಮಸ್ಯೆಗಳು ಎಲ್ಲ ಜಲ ಸಂಬಂಧಪಟ್ಟಂತೆ ಸರ್ಕಾರ ಆತರ ಮಾಡಿದ್ರೆ ಆ ಸಾಧ್ಯತೆ ಇದೆ ಅಂತ ಕುಮಾರಸ್ವಾಮಿ ಸರ್, ನಾನು ಇದೇ ವಿಚಾರದಲ್ಲಿ ಹೇಳಿದ್ನಲ್ಲ ಇವಾಗ, ಇಲ್ಲ RDSS ವಿಚಾರದಲ್ಲೇ ಮಾತಾಡ್ತಾರೆ. ಸರ್ಕಾರ ನಮಗೆ ಅನುಕೂಲ ಕೊಡೋದಿಲ್ಲ, ಇಲ್ಲಿ ಸಬ್ಸಿಡಿಗಳು ಕೊಡೋಕೆ ರೆಡಿ ಇದ್ದಾರೆ, ನಿಮ್ಗೆ ಗ್ರ್ಯಾಂಟ್ಸ್ ಕೊಡೋಕೆ ರೆಡಿ ಇದ್ದಾರೆ, ಲೋನ್ ಕೊಡೋಕೆ ರೆಡಿ ಇದ್ದಾರೆ. ನೀವ್ಯಾಕೆ ಬಳಕೆ ಮಾಡ್ಕೊತಾ ಇಲ್ಲ ಕೇಂದ್ರ ಸರ್ಕಾರನ? ಇಲ್ಲೇ ಇದೆಯಲ್ಲ ಪಾಯಿಂಟು. ಒಂದು ಸಣ್ಣ ಉದಾಹರಣೆ ನೀವು ತೋರಿಸ್ಬೇಕು, ದೊಡ್ಡ ಮನಸ್ಸು ಮಾಡಬೇಕು. ಇಲ್ಲಿ ಏನು ವ್ಯಕ್ತಿಗತವಾದ ಸಂಬಂಧ ಬೆಳೆಸ್ಲಿಕ್ಕಲ್ಲ ನಾವಿಲ್ಲಿ ಕೂತಿರೋದು ಈ ಪೊಸಿಷನ್ನಲ್ಲಿ. ವಿ ಆರ್ ಆನ್ಸರಬಲ್ ಟು ದ ಪೀಪಲ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಅವರ್ ಸ್ಟೇಟ್. ಅವರಿಗೋಸ್ಕರ ನಾವು ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸ್ಬೇಕು, ಒಂದು ಸೌಹಾರ್ದತೆಯನ್ನು ತೋರಿಸ್ಬೇಕು. ತಾವು ಹೇಳ್ದಂಗೆ ಆ ಮನಸ್ಥಿತಿ ಇಲ್ಲವೇ ಕಾಂಗ್ರೆಸ್ ಅವ್ರಿಗೆ? ಸರ್, ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಸರ್. ನಾಡಿನ ನೆಲ, ಜಲ, ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಆರ್ ಆಲ್ವೇಸ್ ರೆಡಿ. ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೇವೆ. ಒಟ್ಟಾರೆಯಾಗಿ ಅವರು ಕೂಡ ಒಂದು ಹೆಜ್ಜೆ ಮುಂದಿಡಿಸಲಿ. ಅವರ ಏನು ಮಿತ್ರ ಪಕ್ಷದ ಒಂದು DMK ಇದ್ದಾರೆ, ಅವರ ನಾಯಕರು ಒಂದು ಹೆಜ್ಜೆ ಮುಂದೆ ಬರಲಿ, ಅವರು ಕೂಡ ಪ್ರಯತ್ನ ಮಾಡಲಿ. ನಾವೆಲ್ಲ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.